ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಕಾರ್ಯ ಭರದಿಂದ ಸಾಗ್ತಿದೆ. ಇದರ ನಡುವೆಯೇ ರಾಜ್ಯ ಸರ್ಕಾರ ಮತ್ತೊಂದು ಕಾರ್ಯಾಚರಣೆಗೆ ಕೈ ಹಾಕಿದೆ. ಅದೇನೆಂದ್ರೆ ರಸ್ತೆ ಬದಿ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳನ್ನು ತೆರವು ಮಾಡೋದು. ತಿಂಗಳುಗಟ್ಟಲೆ ವರ್ಷಾನುಗಟ್ಟಲೆ ಬೀದಿ ಬದಿಯಲ್ಲಿ ನಿಂತಿರುವಂತಹ ವಾಹನಗಳ ತೆರವಿಗೆ ಇಂದು ಚಾಲನೆ ನೀಡಲಾಗಿದೆ. 7 ದಿನಗಳಲ್ಲಿ ಮಾಲೀಕರು ಬರದೇ ಇದ್ರೆ ಹರಾಜು ಹಾಕುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಜನಸಂಚಾರದ ಸ್ಥಳಗಳಲ್ಲಿ ಬಿಡಾಡಿ ವಾಹನಗಳು ತುಂಬಿ ಹೋಗಿವೆ. ಅನೇಕ ವಾಹನಗಳು ಅದೆಷ್ಟೋ ತಿಂಗಳಿನಿಂದ ನಿಂತಲ್ಲೇ ನಿಂತು ಧೂಳು ಹಿಡಿದಿವೆ. ವಾಹನಗಳ ಮಾಲೀಕರ್ಯಾರು, ರಸ್ತೆ ಬದಿಯಿಂದ ತೆಗೆಯೋರು ಯಾರು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ. ರಸ್ತೆ, ಫುಟ್ಪಾತ್, ನೋ ಪಾರ್ಕಿಂಗ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತಿರುವ ವಾಹನಗಳ ತೆರವಿಗೆ ಮುಂದಾಗಿದ್ದಾರೆ. 7 ದಿನಗಳ ಗಡುವು. ವಾಹನ ತೆಗೆಯದಿದ್ರೆ ಟೋಯಿಂಗ್, ಸ್ಟಿಕ್ಕರ್ ಅಂಟಿಸಿ ನೋಟಿಸ್, ಎಚ್ಚೆತ್ತುಕೊಳ್ಳದಿದ್ರೆ ಶಾಕ್. ಇವತ್ತು ಮಾನ್ಯ ಕೃಷ್ಣ ಬೈರೇಗೌಡರು ಈ ಒಂದು ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದಾರೆ, ಈ ವಾಹನಗಳಿಗೆ ಸಚಿವರೇ ಸ್ಟಿಕ್ಕರ್ ಅನ್ನ ಅಂಟಿಸಿ ಗಾಡಿಯನ್ನ ಲಾಕ್ ಮಾಡಿ ಹೋಗಿದ್ದಾರೆ. ಈ ಒಂದು ವಾಹನ ಏನಿತ್ತು ಹಲವು ತಿಂಗಳುಗಳಿಂದ ಇಲ್ಲೇ ಇತ್ತು. ಸೊ ಸಾರ್ವಜನಿಕರ ಹೋರಾಟಕ್ಕೆ ಟ್ರಾಫಿಕ್ ಕೂಡ ಸಮಸ್ಯೆ ಆಗ್ತಾ ಇತ್ತು. ಸೊ ಹೀಗಾಗಿ ಕಾರ್ಯಾಚರಣೆ ಭಾಗವಾಗಿ ಇವತ್ತು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಈ ಒಂದು ಕ್ವೀನ್ಸ್ ರಸ್ತೆಯಲ್ಲಿ ಈ ಒಂದು ವಾಹನಕ್ಕೆ ನೋಟಿಸ್ ಅನ್ನ ಅಂಟಿಸಿ ಹೋಗಿದ್ದಾರೆ. ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಸ್ಥಳವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಬಗ್ಗೆ ಟಿವಿ9 ಜೊತೆಗೆ ಮಾತನಾಡಿರುವ ಕೃಷ್ಣ ಬೈರೇಗೌಡರು ಜನರೇ ಬಿಡಾಡಿ ವಾಹನಗಳ ಬಗ್ಗೆ ಮಾಹಿತಿ ಕೊಡಬಹುದು ಅಂದ್ರು. ಈಗಾಗಲೇ 2 ಬಾರಿ ಮನವಿ ಮಾಡಿದ್ದೇನೆ. ಫುಟ್ಪಾತ್ ಅಲ್ಲಿ ಈ ಗಾಡಿಗಳನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಅವುಗಳನ್ನ ನೀವೇ ತಕ್ಕೊಳ್ಳಿ ಅಂತ. ಆದ್ರೆ ಜನ ಏನು ಒಳ್ಳೆ ಮಾತಿಗೆ ಗೌರವ ಕೊಡೋದಿಲ್ವೋ ಅಥವಾ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಳ್ತಾರೆ. 1 ವಾರದಲ್ಲಿ ಅವರು ತಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅವುಗಳನ್ನ ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. 6 ಗಂಟೆ ಒಂದೇ ನಿಂತ ಜಾಗದಲ್ಲೇ ನಿಂತಿರುವಂತ ಗಾಡಿಗಳನ್ನ ಸದ್ಯಕ್ಕೆ ಟಾರ್ಗೆಟ್ ಮಾಡಿದ್ದೇವೆ. ಅಂತವು ಸುಮಾರು 1581 ಗಾಡಿಗಳಿದಾವೆ ಅಂತ ನಮ್ಮ ಟ್ರಾಫಿಕ್ ಪೊಲೀಸರು ಗುರುತಿಸಿದ್ದಾರೆ. ಅದಲ್ಲದೆ ಇನ್ನೂ ಹೆಚ್ಚಿಗೆ ಗಾಡಿಗಳು ಇದಾವೆ. ನಾನು ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ, ಅಸ್ತ್ರಂ ಅಂತ ಟ್ರಾಫಿಕ್ ಪೊಲೀಸರದು ಒಂದು ಆ್ಯಪ್ ಇದೆ. ಆಪ್ ಅಲ್ಲಿ ಈ ರೀತಿಯಾದಂತಹ ಯಾವುದಾದ್ರೂ ಬೀಡಾಡಿ ಗಾಡಿಗಳಿದ್ರೆ ಅವುಗಳನ್ನ ರಿಪೋರ್ಟ್ ಮಾಡಿ ನಮ್ಮ ಅಧಿಕಾರಿಗಳು ಸ್ಪಾಟ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದು ನಿಜವಾಗಿ ಬೀಡಾಡಿ ಗಾಡಿ ಆಗಿದ್ರೆ ಅದಕ್ಕೂ ಕೂಡ ಈ ಕಾರ್ಯಾಚರಣೆಯನ್ನ ಲಾಗು ಮಾಡ್ತೇವೆ. ಹಾಗಾದ್ರೆ ಬೆಂಗಳೂರಿನ ಯಾವ್ಯಾವ ಏರಿಯಾಗಳಲ್ಲಿ ಬಿಡಾಡಿ ವಾಹನಗಳನ್ನ ನಿಲ್ಲಿಸಿದ್ದಾರೆ ಅನ್ನೋ ಬಗ್ಗೆ ಟಿವಿ9 ರಿಯಾಲಿಟಿ ಚೆಕ್ ಮಾಡಿದೆ. ಮೊದಲಿಗೆ ವಿಲ್ಸನ್ ಗಾರ್ಡನ್ ಪರಿಸ್ಥಿತಿ ಹೇಗಿದೆ ನೋಡಿ. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಿದ್ದೀನಿ. ವಿಲ್ಸನ್ ಗಾರ್ಡನ್ 3ನೇ ಅಡ್ಡ ರಸ್ತೆ ಏನಿದೆ, ಈ ಅಡ್ಡ ರಸ್ತೆಯಲ್ಲೂ ಸಹ ಸರಿಸುಮಾರು ಅಂದ್ರೆ ಸಾಲಿನಲ್ಲಿ ಅನೇಕ ಗಾಡಿಗಳು ವರ್ಷಾನುಗಟ್ಟಲೆಯಿಂದ ಸಹ ನಿಂತಿರುವಂತದ್ದು. ಈ ಗಾಡಿಗಳನ್ನು ಈಗಾಗಲೇ ಎತ್ತಂಗಡಿ ಮಾಡಲಿಕ್ಕೆ ಈಗಾಗಲೇ ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಒಂದು ಕಡೆ ಸೂಚನೆಯನ್ನು ನೀಡಿರುವಂತದ್ದು. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಸಮೀಪವೂ ಕೆಟ್ಟ ವಾಹನಗಳನ್ನ ಬಿಟ್ಟು ಹೋಗಲಾಗಿದೆ. ನಾವೀಗ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿದ್ದೇವೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಫುಟ್ಪಾತ್ ಏರಿಯಾದಲ್ಲಿ ಈಗಾಗಲೇ ನೋ ಪಾರ್ಕಿಂಗ್ ಅಂತೇಳಿ ಬೋರ್ಡನ್ನು ಹಾಕಿದ್ರೂ ಕೂಡ ಆ ನೋ ಪಾರ್ಕಿಂಗ್ ಬೋರ್ಡ್ನ ಮುಂಭಾಗದಲ್ಲಿಯೇ ಅವೈಜ್ಞಾನಿಕವಾಗಿ ಇಲ್ಲೊಂದು ಟಾಟಾ ಏಸ್ ಅನ್ನ ಪಾರ್ಕ್ ಮಾಡಿರುವಂತದ್ದು. ಇನ್ನು ಸರ್ಕಾರದ ಕಾರ್ಯಕ್ಕೆ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸಿರೋಯಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಕ್ರಮಕ್ಕೆ ಅಭಿನಂದನೆಗಳು ಎಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9. ಬೆಂಗಳೂರಿನಲ್ಲಿ ಕಳೆದ 10 ದಿನಗಳಿಂದ ಒತ್ತುವರಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಭರ್ಜರಿಯಾಗಿ ನಡೀತಾ ಇದೆ. ಇವತ್ತು ಕೂಡ ಬಸವೇಶ್ವರ ನಗರದ ಶಾರದಾ ಕಾಲೋನಿಯಲ್ಲಿ ನಂದಿನಿ ಬೂತ್ ಮತ್ತು ಚಪ್ಪಲಿ ಅಂಗಡಿಯನ್ನು ತೆರವು ಮಾಡಲಾಗಿದೆ. ಒಟ್ಟು 430 ಕಿಲೋಮೀಟರ್ ಫುಟ್ಪಾತ್ ತೆರವು ಮಾಡಲಾಗಿದೆ. ಆದರೆ ಸರ್ಕಾರದ ಈ ಕ್ರಮಕ್ಕೆ ಫುಟ್ಪಾತ್ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ರೊಚ್ಚಿಗೆದ್ದಿದ್ದಾರೆ. ಸಿಎಂರನ್ನ ಭೇಟಿ ಮಾಡಿ ಸಮಸ್ಯೆ ಆಲಿಸುವಂತೆ ಮನವಿ ಕೂಡ ಮಾಡಿದರು. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಫುಟ್ಪಾತ್ಗೆ ಇಳಿದು ಪರಿಶೀಲನೆ ನಡೆಸಿದರು. HAL, HSR ಲೇಔಟ್, ಜಯನಗರ ಸೇರಿದಂತೆ ಹಲವೆಡೆ ಪರಿಶೀಲನೆ ಮಾಡಿದ್ರು. ಅವಶೇಷ ತೆರವು ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ಗರಂ ಕೂಡ ಆದರು. ಸಿಎಂ ಡಿಕೆಗೆ ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿದರು. ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯ ಮಾಡಿ ಧೈರ್ಯವಾಗಿ ಅಂತ ಹೇಳಿದ್ದೆ. ಈಗಾಗಲೇ 430 ಕಿಲೋಮೀಟರ್ನ ತೆಗೆದಿದ್ದಾರೆ. ಇನ್ನು ಇದು ಮುಂದುವರಿತದೆ. ನಾವು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ನಂಬರ್ 1 ಆ ಟೈಮ್ ಕೊಡ್ತೀವಿ. ಆ ಟೈಮಲ್ಲಿ ಅವ್ರು ಎತ್ಕೊಂಡು ಹೋಗ್ಬೇಕು. ನಮ್ಗೆ ಯಾರಿಗೂ ಹೊಟ್ಟೆ ಮೇಲೆ ಅವ್ರಿಗೇನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆಲ್ಲ ಕೂಡ ನಾವು ಅವಕಾಶನ ಆ ರಿಜಿಸ್ಟರ್ ಮಾಡ್ಕೊಂಡಿರೋರಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ.
ಆಮೇಲೆ ಕೆಲವ್ರಿಗೆ ತಳ್ಳ ಗಾಡಿನೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗಾಗಲೇ ಸುಮಾರು 30,000 ಜನಕ್ಕೆ ನಾವು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಕೆಲವರು ಕೋರ್ಟ್ಗೆ ಹೋಗಿದ್ರು. ಇದು ಹಿಂದೆ BBMP ಇಂದ ಆಗಿತ್ತು. ಇದು ಪ್ರತಿಯೊಂದು ಕಾರ್ಪೊರೇಷನ್ ಸಪ್ರೇಟ್ ಮಾಡಬೇಕು ಅಂತ ಅಸೋಸಿಯೇಷನ್ ಅವರು ಕೋರ್ಟ್ಗೆ ಹೋಗಿದ್ರು. ಅದು ಕೂಡ ನಾವು ಬೇಕಾದ್ರೆ ತಿರ್ಗಾ ಇನ್ನೊಂದ್ಸತಿ ರಿವಿಸಿಟ್ ಮಾಡ್ತೀವಿ, ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಹೌದು, ID ಕಾರ್ಡ್ ಕೊಟ್ಟದಕ್ಕೆ ಅವರು ಹೈಕೋರ್ಟ್ ಅವರು ಇದು ಬೇಡ ಅಂತ ಸೆಟ್ ಮಾಡಿದ್ದಾರೆ. ನಾವು ನಾವೇ ಕೊಟ್ಟಂತ ID ಕಾರ್ಡ್ನ ನಾವು ಗುರುತಿಸಲೇಬೇಕು, ಗೌರವ ಕೊಡಲೇಬೇಕು. ಬಟ್ ಕೋರ್ಟ್ ಆದೇಶನೂ ನಾವು ಕೇಳಲೇಬೇಕು. ತಿರ್ಗಿ ಅವರೆಲ್ಲರೂ ಕೂಡ ಹೊಸದಾಗೆ ಪರಿಶೀಲನೆ ಮಾಡಿಬಿಟ್ಟು ಆ ಕಾರ್ಡ್ ಅವ್ರಿಗೂ ಕರೆದು ಮಾತಾಡಿ ಹೊಸ ಕಾರ್ಡ್ನ ಕಾರ್ಪೊರೇಷನ್ 5 ಕಾರ್ಪೊರೇಷನ್ ಇದೆಯಲ್ಲ ಕೊಡ್ತಾರೆ.